ಆಳವಾದ ಅಧ್ಯಯನಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ನಾವು ತಗೊಂಡಿರೋ ವಿಷಯ ಕೇವಲ ಒಂದು ನ್ಯೂಸ್ ಅಲ್ಲ. ಇದು ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಅಂದ್ರೆ ವಿಶೇಷವಾಗಿ ಸರ್ಕಾರಿ ಉದ್ಯೋಗದ ನಿರೀಕ್ಷೆಯಲ್ಲಿ ಹಗಲಿರುಳು ಓದ್ತಿರೋ ಲಕ್ಷಾಂತರ ಯುವಜನರ ಭವಿಷ್ಯವನ್ನೇ ನಿರ್ಧರಿಸುವಂಥ ಒಂದು ಬಹುದೊಡ್ಡ ಬೆಳವಣಿಗೆ. ಹೌದು, ಖಂಡಿತ ಇದು ಬಹಳ ಮಹತ್ವದ ಘಟ್ಟ. ನಿಜ. ಇಂದಿನ ಈ ಚರ್ಚೆಯಲ್ಲಿ ನಾವು ಪರಿಶಿಷ್ಟ ಜಾತಿಗಳ ಅಂದ್ರೆ ಎಸ್ಸಿ ಒಳ ಮೀಸಲಾತಿ ನೀತಿ, ಇತ್ತೀಚೆಗೆ ಬಂದ ಸುಪ್ರೀಂ ಕೋರ್ಟ್ನ ಆ ಐತಿಹಾಸಿಕ ತೀರ್ಪು ಮತ್ತೆ ಇದರ ಬೆನ್ನಲ್ಲೇ ಕರ್ನಾಟಕದಲ್ಲಿ ಘೋಷಣೆಯಾಗಿರುವ ಬರೋಬ್ಬರಿ 56,000 ಸರ್ಕಾರಿ ಹುದ್ದೆಗಳ ನೇಮಕಾತಿಯ ಸುತ್ತ ನಡೀತಿರುವ ಎಲ್ಲ ಆಗುಹೋಗುಗಳನ್ನ ಸಂಪೂರ್ಣವಾಗಿ ಡಿಕೋಡ್ ಮಾಡಲಿದ್ದೇವೆ. ಕರೆಕ್ಟ್. ಈ ಮಾಹಿತಿಯನ್ನ ನಾವು ದಿ ನ್ಯೂಸ್ ಮಿನಿಟ್, ಟೈಮ್ಸ್ ಆಫ್ ಇಂಡಿಯಾ ಮತ್ತೆ ಇಟಿವಿ ಭಾರತ್, ಹೌದು ಇಟಿವಿ ಭಾರತ್, ಸೌತ್ ಫಸ್ಟ್ ವರದಿಗಳು ಮತ್ತೆ ಸುಪ್ರೀಂ ಕೋರ್ಟ್ ತೀರ್ಪಿನ ಅಧಿಕೃತ ಸಾರಾಂಶದಿಂದ ಕಲೆ ಹಾಕಿದ್ದೇವೆ. ನಮ್ಮ ಇಂದಿನ ಮುಖ್ಯ ಗುರಿ ಒಂದೇ, ಅಂದ್ರೆ ಆ ಕಾನೂನು. ಎಕ್ಸಾಕ್ಟ್ಲಿ. ಕಾನೂನು, ರಾಜಕೀಯ ಮತ್ತೆ ಸಾಮಾಜಿಕ ನ್ಯಾಯದ ಈ ಸಂಕೀರ್ಣವಾದ ಜಾಲವನ್ನ ಬಿಡಿಸಿ ಇದು ಗ್ರೌಂಡ್ ರಿಯಾಲಿಟಿಯಲ್ಲಿ ಉದ್ಯೋಗಾಕಾಂಕ್ಷಿಗಳ ಬದುಕಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಸರಿ, ಸುಪ್ರೀಂ ಕೋರ್ಟ್ನ ಆಗಸ್ಟ್ 1 ತೀರ್ಪಿಂದಲೇ ಶುರು ಮಾಡೋಣ ಅಲ್ವಾ? ಖಂಡಿತ ಮಾಡೋಣ. ಇದರ ಆಳಕ್ಕೆ ಹೋಗೋಕ್ಕೂ ಮುಂಚೆ ನಾವೊಂದ್ಸಲ ಹಳೆಯ ಇತಿಹಾಸ ನೋಡಬೇಕು. ಹೌದು. ಆಗಸ್ಟ್ 1, 2024 ಮುಖ್ಯ ನ್ಯಾಯಮೂರ್ತಿ DY ಚಂದ್ರಚೂಡ್ ಅವರ ನೇತೃತ್ವದ 7 ನ್ಯಾಯಮೂರ್ತಿಗಳ ಸಂವಿಧಾನ ಪೀಠ ನೀಡಿದ ತೀರ್ಪು ಕೇವಲ ಒಂದು ಜಡ್ಜ್ಮೆಂಟ್ ಅಲ್ಲ, ಅದೊಂದು ಪ್ಯಾರಾಡೈಮ್ ಶಿಫ್ಟ್ ತರಹ. ಹೌದು, ಪ್ಯಾರಾಡೈಮ್ ಶಿಫ್ಟ್. 6.1 ಬಹುಮತದೊಂದಿಗೆ ಬಂದ ಈ ತೀರ್ಪು 2004 EV ಚಿನ್ನಯ್ಯ ಪ್ರಕರಣದಲ್ಲಿ ನೀಡಿದ ತೀರ್ಪನ್ನ ಸಂಪೂರ್ಣವಾಗಿ ರದ್ದುಗೊಳಿಸಿತು. ಆ ಚಿನ್ನಯ್ಯ ಪ್ರಕರಣದ ಬಗ್ಗೆ ಓದಿದಾಗ ನನಗೆ ಅನ್ಸಿದ್ದು ಅಂದ್ರೆ 2004 ತೀರ್ಪಿನಲ್ಲಿ ಏನು ಹೇಳಿದ್ರು ಅಂದ್ರೆ, ಪರಿಶಿಷ್ಟ ಜಾತಿಗಳು ಅಂದ್ರೆ ಅದೊಂದು ಒಂದೇ ಸಮಾನವಾದ ಗುಂಪು, ಅದನ್ನ ಒಡೆದು ಒಳ ಮೀಸಲಾತಿ ನೀಡೋಕೆ ಬರೋದಿಲ್ಲ ಅಂತ ಹೇಳಿದ್ರು. ಹೌದು, ಹೋಮೋಜೀನಿಯಸ್ ಗ್ರೂಪ್ ಅಂತ, ಏಕರೂಪದ ಗುಂಪು ಅಂತ ಪರಿಗಣಿಸಿತ್ತು. ಕರೆಕ್ಟ್. ಆದ್ರೆ ಇವತ್ತು 20 ವರ್ಷಗಳ ನಂತರ ಸುಪ್ರೀಂ ಕೋರ್ಟ್ ತನ್ನ ನಿಲುವನ್ನು ಬದಲಾಯಿಸಿದೆ. ಸಮಾಜದ ಕಟ್ಟಕಡೆಯ ಮನುಷ್ಯನಿಗೆ ನ್ಯಾಯ ಸಿಗಬೇಕು ಅಂದ್ರೆ ಮೀಸಲಾತಿಯೊಳಗೆ ಮೀಸಲಾತಿ ಬೇಕು ಅನ್ನೋದನ್ನು ಕೋರ್ಟಿಗೆ ಎತ್ತಿ ಹಿಡಿದಿದೆ. ಇದೇ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್. ವಾಸ್ತವದಲ್ಲಿ ನಮ್ಮ ಹಳ್ಳಿಗಳಿನ ಪರಿಸ್ಥಿತಿ ನೋಡಿದ್ರೆ ಒಂದು ಸಮುದಾಯಕ್ಕೆ ಸಿಕ್ಕಿರುವಷ್ಟು ಶಿಕ್ಷಣ ಅವಕಾಶ ಮತ್ತೊಂದು ತೀರಾ ಹಿಂದುಳಿದ ಸಮುದಾಯಕ್ಕೆ ಸಿಕ್ಕಿರೋದೇ ಇಲ್ಲ ಅಲ್ವಾ? ಖಂಡಿತವಾಗಿಯೂ ಸಿಕ್ಕಿರಲ್ಲ. ಮುಖ್ಯ ನ್ಯಾಯಮೂರ್ತಿ DY ಚಂದ್ರಚೂಡ್ ಅವರು ಇದೇ ಅಂಶವನ್ನ ಬಹಳ ಬಲವಾಗಿ ಪ್ರಸ್ತಾಪಿಸಿದ್ದಾರೆ. ಪರಿಶಿಷ್ಟ ಜಾತಿಗಳು ಒಂದೇ ಸಮಾನವಾದ ಗುಂಪಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಸಂವಿಧಾನದ 14ನೇ ವಿಧಿ, ಹೌದು, ಆರ್ಟಿಕಲ್ 14 ಸಮಾನತೆಯ ಬಗ್ಗೆ ಮಾತಾಡುತ್ತೆ ಅಲ್ವಾ? ಹೀಗಿರುವಾಗ ಈ ಉಪವರ್ಗೀಕರಣ ಅಥವಾ ಸಬ್ ಕ್ಲಾಸಿಫಿಕೇಶನ್ ಅನ್ನ ಕಾನೂನಿನ ಚೌಕಟ್ಟಿನಲ್ಲಿ ಹೇಗೆ ಸಮರ್ಥಿಸಿಕೊಳ್ಬಹುದು? ಇದೇ ಇಲ್ಲಿರೋ ಅತಿ ದೊಡ್ಡ ಕಾನೂನಿನ ಟರ್ನಿಂಗ್ ಪಾಯಿಂಟ್. ಸಂವಿಧಾನದ 14ನೇ ವಿಧಿ ಎಲ್ಲರಿಗೂ ಸಮಾನತೆಯನ್ನ ಕೊಡುತ್ತೆ ಅನ್ನೋದು ನಿಜ. ಆದರೆ ಸಮಾನತೆ ಅಂದ್ರೆ ಎಲ್ಲರಿಗೂ ಕಣ್ಣು ಮುಚ್ಚಿಕೊಂಡು ಒಂದೇ ನಿಯಮ ಅನ್ವಯಿಸೋದಲ್ಲ. ವಿಭಿನ್ನ ಸ್ತರಗಳಲ್ಲಿರುವ ಜನರನ್ನು ಒಂದೇ ತಕ್ಕಡಿಯಲ್ಲಿ ತೂಗೋದು ಅದು ಅಸಮಾನತೆಯಾಗುತ್ತೆ. ಒಂಥರ ಸಮಾನರಲ್ಲದವರಿಗೆ ಸಮಾನ ನಿಯಮ ಅನ್ನೋ ಹಾಗೆ. ಎಕ್ಸಾಕ್ಟ್ಲಿ. ಇದನ್ನು ವಿವರಿಸೋಕೆ ಕಾನೂನಿನಲ್ಲಿ 2 ಅದ್ಭುತವಾದ ಕಾನ್ಸೆಪ್ಟ್ ಇವೆ. ಅರ್ಥಪೂರ್ಣ ವ್ಯತ್ಯಾಸ ಅಂದ್ರೆ ಇಂಟೆಲಿಜಿಬಲ್ ಡಿಫರೆನ್ಸ್, ಹೌದು, ಮತ್ತು ತಾರ್ಕಿಕ ಸಂಬಂಧ ಅಥವಾ ರ್ಯಾಷನಲ್ ನೆಕ್ಸಸ್. ಅಂದ್ರೆ ನೀವೊಂದು ದೊಡ್ಡ ಗುಂಪನ್ನ ವಿಭಜನೆ ಮಾಡ್ತಿದ್ದೀರಾ ಅಂದ್ರೆ ಆ ವಿಭಜನೆಗೆ ಒಂದು ಸ್ಪಷ್ಟವಾದ ಒಂದು ಅರ್ಥಪೂರ್ಣವಾದ ಕಾರಣ ಇರಬೇಕು. ಓಕೆ. ಮತ್ತು ಆ ಗುಂಪಿಗೆ ನೀವು ಯಾಕೆ ಒಳ ಮೀಸಲಾತಿ ಕೊಡ್ತಿದ್ದೀರಾ ಅನ್ನೋದಕ್ಕೂ ಅವರ ಹಿಂದುಳಿಯುವಿಕೆಗೂ ಒಂದು ತಾರ್ಕಿಕ ಲಿಂಕ್ ಇರಬೇಕು. ಇದನ್ನ ಸಾಬೀತು ಮಾಡಿದ್ರೆ ರಾಜ್ಯ ಸರ್ಕಾರಗಳು ಖಂಡಿತವಾಗಿಯೂ ಒಳ ಮೀಸಲಾತಿ ಕೊಡಬಹುದು ಅಂತ ನ್ಯಾಯಾಲಯ ಹೇಳಿದೆ. ಇದನ್ನ ಕೇಳಿದಾಗ ನನಗೊಂದು ಉದಾಹರಣೆ ನೆನಪಾಗತ್ತೆ. ಒಂದೇ ಓಟದ ಸ್ಪರ್ಧೆಯಲ್ಲಿ ಒಬ್ರು ಸಮತಟ್ಟಾದ ರಸ್ತೆಯಲ್ಲಿ ಓಡ್ತಿದ್ದಾರೆ, ಮತ್ತೊಬ್ರು ಕಲ್ಲು ಮುಳ್ಳಿನ ಹಾದಿಯಲ್ಲಿ ಓಡ್ತಿದ್ದಾರೆ ಅಂದ್ಕೊಳ್ಳೋಣ. ಇಬ್ಬರಿಗೂ ಒಂದೇ ನಿಯಮ ಅನ್ವಯಿಸಿದ್ರೆ ಅದು ಸಮಾನತೆ ಆಗೋದಿಲ್ಲ. ಮುಳ್ಳಿನ ಹಾದಿಯಲ್ಲಿ ಬರೋರಿಗೆ ಒಂದು ಎಕ್ಸ್ಟ್ರಾ ಪುಷ್ ಬೇಕಾಗತ್ತೆ. ಇದನ್ನೇ ಅರ್ಥಪೂರ್ಣ ವ್ಯತ್ಯಾಸ ಅನ್ನೋದಲ್ವಾ? ಎಂತ ಪರ್ಫೆಕ್ಟ್ ಉದಾಹರಣೆ ಇದು, ನಿಜ. ಆದ್ರೆ ಈ ತೀರ್ಪಿನಲ್ಲಿ ಕೇವಲ ಚಂದ್ರಚೂಡ್ ಅವರ ವಾದ ಮಾತ್ರವಲ್ಲ, ಜಸ್ಟಿಸ್ ಗವಾಯಿ ಅವರು ಎತ್ತಿದ ಆ ಕೆನೆ ಪದರ ಅಥವಾ ಕ್ರೀಮಿ ಲೇಯರ್ ವಿಚಾರ ಭಾರಿ ಚರ್ಚೆಯಾಗ್ತಿದೆ. ಖಂಡಿತವಾಗಿಯೂ ಜಸ್ಟಿಸ್ ಗವಾಯಿ ಅವರ ಈ ಪ್ರಸ್ತಾವನೆ ಮುಂದಿನ ದಿನಗಳಲ್ಲಿ ಈ ಮೀಸಲಾತಿ ವ್ಯವಸ್ಥೆಯ ರೂಪುರೇಷೆಯನ್ನೇ ಬದಲಾಯಿಸಬಹುದು. ಅಂದ್ರೆ OBC ವರ್ಗಗಳಲ್ಲಿ ಇರೋ ಹಾಗೆ. ಹೌದು, ನಾವೆಲ್ಲ OBC ವರ್ಗಗಳಲ್ಲಿ ಕೆನೆ ಪದರ ನೀತಿಯನ್ನ ನೋಡಿದ್ದೇವೆ.
ಅಂದರೆ ಒಂದು ನಿರ್ದಿಷ್ಟ ಆದಾಯಕ್ಕಿಂತ ಮೇಲಿರುವವರಿಗೆ ಮೀಸಲಾತಿ ಸಿಗುವುದಿಲ್ಲ. ಅದೇ ತರ್ಕವನ್ನು SC/ST ವರ್ಗಗಳಿಗೂ ಅನ್ವಯಿಸುವ ಕಾಲ ಬಂದಿದೆ ಅಂತ ಜಸ್ಟಿಸ್ ಗವಾಯ್ ಅಭಿಪ್ರಾಯಪಟ್ಟರು. ಇದು ಬಹಳ ದೊಡ್ಡ ಸ್ಟೇಟ್ಮೆಂಟ್. ಹೌದು. ಮೀಸಲಾತಿಯ ಲಾಭ ಪಡೆದು ಈಗಾಗಲೇ IAS, IPS ಅಥವಾ ಉನ್ನತ ಹುದ್ದೆಗೇರಿ ಆರ್ಥಿಕವಾಗಿ ಸದೃಢರಾದವರ ಮಕ್ಕಳಿಗೆ ಮತ್ತೆ ಮೀಸಲಾತಿ ಯಾಕೆ? ಆ ಅವಕಾಶವನ್ನು ಅದೇ ಸಮುದಾಯದ ಯಾವತ್ತೂ ಶಾಲೆ ಮೆಟ್ಟಿಲನ್ನೇ ಹತ್ತದ ಕಡು ಬಡವರಿಗೆ ಬಿಟ್ಟುಕೊಡಬೇಕು ಅನ್ನೋದು ಅವರ ಬಲವಾದ ವಾದ. ಇದು ನೈತಿಕವಾಗಿ ಬಹಳ ಸರಿ ಅಂತ ಅನ್ಸಿದ್ರು ಇದನ್ನ ಕಾರ್ಯರೂಪಕ್ಕೆ ತರೋದು ಅಷ್ಟು ಸುಲಭವಲ್ಲ ಅನ್ಸತ್ತೆ. ಅದಕ್ಕೆ ಕಾರಣ ಆರ್ಥಿಕತೆಯ ಜೊತೆಗೆ ಅಂಟುಕೊಂಡಿರುವ ಸಾಮಾಜಿಕ ತಾರತಮ್ಯ. ದುಡ್ಡು ಬಂದ ತಕ್ಷಣ ಜಾತಿ ತಾರತಮ್ಯ ಹೋಗ್ಬಿಡುತ್ತಾ ಅನ್ನೋದು ಹಲವರ ಪ್ರಶ್ನೆ. ಆ ಪ್ರಶ್ನೆ ಖಂಡಿತ ವ್ಯಾಲಿಡ್. ಇಲ್ಲಿ ನಾವು ಮರೆಯಬಾರದ ಮತ್ತೊಂದು ಪ್ರಮುಖ ಅಂಶ ಅಂದ್ರೆ ಈ 6.1 ತೀರ್ಪಿನಲ್ಲಿ ಆ ಏಕೈಕ 1 ಅಂದ್ರೆ ಜಸ್ಟಿಸ್ ಬೇಲಾ ತ್ರಿವೇದಿ ಅವರ ಭಿನ್ನಮತದ ಅಥವಾ ಡಿಸೆಂಟಿಂಗ್ ಜಡ್ಜ್ಮೆಂಟ್, ಅವರ ವಾದ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ ಅಲ್ವಾ? ಹೌದು. ಜಸ್ಟಿಸ್ ಬೇಲಾ ತ್ರಿವೇದಿ ಅವರ ವಾದವನ್ನ ನಾವು ಖಂಡಿತ ತಳ್ಳಿ ಹಾಕುವಂತಿಲ್ಲ. ಅವರು ಸಂವಿಧಾನದ 341ನೇ ವಿಧಿಯನ್ನ ಉಲ್ಲೇಖಿಸಿ ಒಂದು ಕಠಿಣವಾದ ಪ್ರಶ್ನೆ ಎತ್ತಿದ್ರು. 341ನೇ ವಿಧಿ. ಹಾಗಾದ್ರೆ ರಾಜ್ಯ ಸರ್ಕಾರಗಳಿಗೆ? ಎಕ್ಸಾಕ್ಟ್ಲಿ. ರಾಜ್ಯ ಸರ್ಕಾರಗಳಿಗೆ ಆ ಅಧಿಕಾರ ಎಲ್ಲಿದೆ ಅನ್ನೋದು ಅವರ ಪ್ರಶ್ನೆ. ರಾಜ್ಯಗಳಿಗೆ ಆ ಅಧಿಕಾರ ಕೊಟ್ಟರೆ ಅದು ರಾಜಕೀಯ ಲಾಭಕ್ಕಾಗಿ ವೋಟ್ ಬ್ಯಾಂಕ್ಗಾಗಿ ಪಟ್ಟಿಯನ್ನು ಮನಬಂದಂತೆ ವಿಭಜನೆ ಮಾಡೋಕೆ ದಾರಿ ಮಾಡಿಕೊಟ್ಟಂತೆ ಆಗಲ್ವಾ ಅನ್ನೋದು ಅವರ ಕಾಳಜಿ. ಇದು ಬಹಳ ಎಚ್ಚರಿಕೆಯ ಮಾತು. ಹೌದು. ಅವರ ಈ ಡಿಸೆಂಟಿಂಗ್ ಜಡ್ಜ್ಮೆಂಟ್ ನಮ್ಮ ಸಂವಿಧಾನದ ಮೂಲ ಆಶಯಗಳನ್ನು ರಕ್ಷಿಸುವ ಒಂದು ಎಚ್ಚರಿಕೆಯ ಗಂಟೆ ಅಂತಲೇ ಹೇಳ್ಬಹುದು. ದೆಹಲಿಯಲ್ಲೇ ಸುಪ್ರೀಂ ಕೋರ್ಟ್ ಹೀಗೆ ಗ್ರೀನ್ ಸಿಗ್ನಲ್ ಕೊಡ್ತಿದ್ದ ಹಾಗೆ ಅದರ ಅಸಲಿ ಆಟ ಶುರುವಾಗಿದ್ದೇ ನಮ್ಮ ಕರ್ನಾಟಕದಲ್ಲಿ. ದೆಹಲಿಯಿಂದ ನೇರವಾಗಿ ನಮ್ಮ ಬೆಂಗಳೂರಿನ ವಿಧಾನಸೌಧಕ್ಕೆ ಬರೋಣ. ಸುಪ್ರೀಂ ಕೋರ್ಟ್ ತೀರ್ಪು ಬಂದ ಬೆನ್ನಲ್ಲೇ ಕರ್ನಾಟಕ ಸರ್ಕಾರ ಬಹಳ ಆಕ್ಟಿವ್ ಆಯಿತು. ಹೌದು. ಇಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗದ ವರದಿ ಬಹಳ ಮುಖ್ಯ. 10 ಕೋಟಿ ರೂಪಾಯಿ ಖರ್ಚಾಗಿದೆ. ಕರ್ನಾಟಕದಲ್ಲಿ SC ಕೋಟಾ 17% ಇದೆ. ಈ 17% ಬರೋಬ್ಬರಿ 101 ಸಮುದಾಯಗಳಿಗೆ ಹಂಚಬೇಕು. ಇದರ ಹಿನ್ನೆಲೆ ನೋಡಿದ್ರೆ ಕರ್ನಾಟಕದಲ್ಲಿ ಎಡಗೈ ಅಂದ್ರೆ ಲೆಫ್ಟ್ ದಲಿತರು ಮತ್ತೆ ಬಲಗೈ ಅಂದ್ರೆ ರೈಟ್ ದಲಿತರ ನಡುವಿನ ಮೀಸಲಾತಿ ಹಂಚಿಕೆಯ ಹೋರಾಟ ದಶಕಗಳಷ್ಟು ಹಳೆಯದು. ನಿಜ. ತಮಗಿಂತ ಬಲಗೈ ಸಮುದಾಯದವರೇ ಮೀಸಲಾತಿಯ ಹೆಚ್ಚು ಲಾಭ ಪಡೆದಿದ್ದಾರೆ ಅನ್ನೋದು ಎಡಗೈ ಸಮುದಾಯದವರ ಅಳಲು. ಈ ಹಿನ್ನೆಲೆಯಲ್ಲಿ ನಾಗಮೋಹನ್ ದಾಸ್ ಆಯೋಗ ಕೊಟ್ಟ ಲೆಕ್ಕಾಚಾರ ಹೇಗಿತ್ತು? ನೀವು ಹೇಳಿದ ಆ ಎಡಗೈ ಮತ್ತು ಬಲಗೈ ಸಮುದಾಯಗಳ ನಡುವಿನ ಐತಿಹಾಸಿಕ ಅಸಮಾನತೆ ಈ ಇಡೀ ಒಳ ಮೀಸಲಾತಿ ಹೋರಾಟದ ಮೂಲ. ಜಸ್ಟಿಸ್ ನಾಗಮೋಹನ್ ದಾಸ್ ಆಯೋಗ ಈ 101 ಸಮುದಾಯಗಳನ್ನು ಬಹಳ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿ ಒಂದು ಫಾರ್ಮುಲಾ ಕೊಡ್ತು. ಅವರ ಶಿಫಾರಸ್ಸು ಹೀಗಿತ್ತು. ಅಂದ್ರೆ ಆ 17%. ಹೌದು. 17%ನಲ್ಲಿ 6% ಎಡಗೈ ಸಮುದಾಯಗಳಿಗೆ, 5% ಬಲಗೈ ಸಮುದಾಯಗಳಿಗೆ, 4% ಸ್ಪೃಶ್ಯ ಅಂದರೆ ಟಚಬಲ್ ಜಾತಿಗಳಿಗೆ ಮತ್ತು ಉಳಿದ 2% ಅಲೆಮಾರಿ ಹಾಗೂ ಇತರೆಗೆ ತಲಾ 1% ಹಂಚಬೇಕು ಅಂತ. ಇದು ಡೇಟಾ ಆಧಾರಿತವಾದ ಒಂದು ಲೆಕ್ಕಾಚಾರವಾಗಿತ್ತು. ಆದ್ರೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ ನೋಡಿ. ಆಯೋಗ ಕೊಟ್ಟಿದ್ದು 6.5.4 ಫಾರ್ಮುಲಾ. ಆದ್ರೆ ಸರ್ಕಾರ ಇದನ್ನ ವಿಧಾನಸಭೆಯಲ್ಲಿ ಪಾಸ್ ಮಾಡುವಾಗ ದಿಢೀರಂತ 6.5 ಫಾರ್ಮುಲಾ ಆಗಿ ಬದಲಾಯಿಸ್ತು. ಹೌದು, ದಿಢೀರಂತ ಬದಲಾಯಿಸ್ತು. ಅಂದ್ರೆ 6% ಎಡಗೈ, 6% ಬಲಗೈ ಮತ್ತು 5% ಸ್ಪೃಶ್ಯ ಜಾತಿಗಳಿಗೆ. ಇದರಲ್ಲಿ ಭೋವಿ, ಲಂಬಾಣಿ, ಕೊರಮ ಸಮುದಾಯಗಳು ಬರ್ತವೆ. ಇದು ನೋಡೋಕೆ ಯಾವ ಸಮುದಾಯಕ್ಕೂ ಅಸಮಾಧಾನ ಆಗಬಾರ್ದು ಅಂತ ಮಾಡಿದ ಒಂದು ಪೊಲಿಟಿಕಲ್ ಬ್ಯಾಂಡೇಡ್ ತರ ಕಾಣ್ತಿದೆ ಅಲ್ವಾ? ಡೇಟಾ ಆಧಾರಿತ ನಿರ್ಧಾರಕ್ಕಿಂತ ಎಲ್ಲರನ್ನೂ ಖುಷಿಪಡಿಸುವ ಲೆಕ್ಕಾಚಾರದ ಹಾಗೆ ಕಾಣ್ತಿದೆ. ನಿಮ್ಮ ಅನುಮಾನ ಬಹಳ ಸಹಜ. ಆಯೋಗದ ಶಿಫಾರಸಿನ ನೇರವಾಗಿ ಒಪ್ಪಿಕೊಳ್ಳದೆ ಬಲಗೈ ಸಮುದಾಯಕ್ಕೆ 5-6% ಮತ್ತು ಸ್ಪೃಶ್ಯ ಜಾತಿಗಳಿಗೆ 4-5% ಏರಿಸಿದ್ದು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಯಿತು. ಭೋವಿ, ಲಂಬಾಣಿ, ಕೊರಮ ಸಮುದಾಯಗಳು ಪ್ರಬಲವಾದ ರಾಜಕೀಯ ಹಿನ್ನೆಲೆ ಹೊಂದಿರೋದು ಇದಕ್ಕೆ ಕಾರಣ ಇರ್ಬೋದು ಅಂತ ವಿಶ್ಲೇಷಕರು ಹೇಳ್ತಾರೆ. ಇದೇ ವಿಚಾರವಾಗಿ ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ. ಹೌದು. ದಿ ನ್ಯೂಸ್ ಮಿನಿಟ್ ವರದಿಯ ಪ್ರಕಾರ ಈ 6.5 ಸೂತ್ರ ಹೊರಬೀಳುತ್ತಿದ್ದಂತೆಯೇ ಬಿಜೆಪಿ ನಿಯೋಗವೊಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನ ಭೇಟಿಯಾಗಿ ಒಂದು ಜ್ಞಾಪನ ಪತ್ರ ಮೆಮೊರಾಂಡಮ್ ಸಲ್ಲಿಸಿದೆ. ನಾವಿಲ್ಲಿ ಯಾವುದೇ ಪಕ್ಷಪಾತವಿಲ್ಲದೆ
ಆ ವರದಿಯಲ್ಲಿರೋ ಅಂಶಗಳನ್ನು ಮಾತ್ರ ನೋಡೋದಾದ್ರೆ ಅವರು ಸರ್ಕಾರದ ಮೇಲೆ 3 ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಈ ಆರೋಪಗಳು ಈ ಇಡೀ ಪ್ರಕ್ರಿಯೆಯನ್ನೇ ಪ್ರಶ್ನಿಸುವಂತಿವೆ. ಆ ಜ್ಞಾಪನ ಪತ್ರದ ಅಂಶಗಳು ಗಮನಾರ್ಹವಾಗಿವೆ. ಮೊದಲನೇ ಆರೋಪ ಅಂದರೆ ವಿಳಂಬ ನೀತಿ. ಸುಪ್ರೀಂ ಕೋರ್ಟ್ ತೀರ್ಪು ಬಂದು ಒಂದೂವರೆ ವರ್ಷ ಕಳೆದರೂ ಕರ್ನಾಟಕ ಸರ್ಕಾರ ಸುಮ್ಮನಿತ್ತು. ಆದರೆ ತೆಲಂಗಾಣ ಮತ್ತು ಹರಿಯಾಣದಂತಹ ರಾಜ್ಯಗಳು ಕೇವಲ 6 ತಿಂಗಳಲ್ಲಿ ಇದನ್ನ ಜಾರಿ ಮಾಡಿದ್ವು ಅಂತ. ಎರಡನೇದು ಈ ಹಿಂದಿಯೇ ಜಸ್ಟಿಸ್ ಸದಾಶಿವ್ ಆಯೋಗ ಮತ್ತು ಮಧುಸ್ವಾಮಿ ಸಮಿತಿಯ ವರದಿಗಳು ಸರ್ಕಾರದ ಮುಂದಿದ್ದುವು. ಆ ವರದಿಗಳನ್ನು ಮೂಲೆಗುಂಪು ಮಾಡಿ ಹೊಸದಾಗಿ ಮತ್ತೆ ನಾಗಮೋಹನ್ ದಾಸ್ ಆಯೋಗ ರಚಿಸಿ ಅದಕ್ಕೆ 110 ಕೋಟಿ ಜನರ ತೆರಿಗೆ ಹಣವನ್ನು ಯಾಕೆ ಖರ್ಚು ಮಾಡಿದ್ರಿ ಅನ್ನೋದು ಅವರ ಪ್ರಶ್ನೆ. ಅದಕ್ಕಿಂತ ಮುಖ್ಯವಾಗಿ ಆ ಪತ್ರದಲ್ಲಿರುವ 3ನೇ ಆರೋಪ ತುಂಬಾನೇ ಇಂಟ್ರೆಸ್ಟಿಂಗ್. ಈ ಒಳ ಮೀಸಲಾತಿ ಮಸೂದೆಯನ್ನ ವಿಧಾನಸಭೆಯಲ್ಲಿ ಸಂಜೆ 7 ಗಂಟೆ ಸುಮಾರಿಗೆ ಮಂಡಿಸಿ ಯಾವುದೇ ವಿಸ್ತೃತ ಚರ್ಚೆ ಇಲ್ಲದೆ ಕೇವಲ ಸಂಖ್ಯಾಬಲದ ಆಧಾರದ ಮೇಲೆ ಪಾಸ್ ಮಾಡಲಾಗಿದೆ ಅಂತ. ಸಂಜೆ 7 ಗಂಟೆಗೆ ಚರ್ಚೆನೇ ಇಲ್ಲದೆ ದಿಢೀರಂತ ಮಸೂದೆ ಪಾಸ್ ಮಾಡೋದು, ನಮ್ಮ ಬೇರೆ ಸರ್ಕಾರಿ ಕೆಲಸಗಳೆಲ್ಲ ಇದೇ ಸ್ಪೀಡ್ನಲ್ಲಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ನಿಜ. ಜೊತೆಗೆ ಮುಖ್ಯಮಂತ್ರಿಗಳು ಇದು ರಾಜಕೀಯ ನಿರ್ಧಾರ, ಏನಾದ್ರೂ ಅಸಮಾಧಾನ ಇದ್ರೆ ಕೋರ್ಟ್ ಮೆಟ್ಟಿಲೇರಿ ಅಂತ ಹೇಳಿದ್ದಾರೆ ಅನ್ನೋ ಆರೋಪವೂ ಆ ಪತ್ರದಲ್ಲಿದೆ. ನಾವು ಕೇವಲ ವರದಿಯ ಅಂಶಗಳನ್ನಷ್ಟೇ ಹೇಳ್ತಿದ್ದೀವಿ. ಈ ರಾಜಕೀಯ ಆರೋಪಗಳ ಸತ್ಯಾಸತ್ಯತೆ ಏನಿದ್ರೂ ಕಾಲಕ್ರಮೇಣ ಸಾಬೀತಾಗಬೇಕು. ಖಂಡಿತ. ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಏನೇ ಇರಲಿ, ಇಲ್ಲಿ ನಾವು ಮರೆಯಬಾರದ ಅತಿ ಮುಖ್ಯವಾದ ಸಂಗತಿ ಅಂದರೆ ಗ್ರೌಂಡ್ ರಿಯಾಲಿಟಿ. ಹೌದು. ವಿಧಾನಸೌಧದ ಎಸಿ ಕೊಠಡಿಗಳಲ್ಲಿ ನಡೆಯುವ ಈ ಲೆಕ್ಕಾಚಾರಗಳ ನೇರ ಪರಿಣಾಮ ಬೀಳೋದು ಧಾರವಾಡ, ಬೆಂಗಳೂರು, ಮೈಸೂರಿನಂತಹ ಊರುಗಳಲ್ಲಿ ಪಿಜಿಗಳಲ್ಲಿ ಕೂತು ಓದುತ್ತಿರುವ ಸಾಮಾನ್ಯ ಯುವಕರ ಮೇಲೆ. ರಾಜ್ಯದಲ್ಲಿ ಬರೋಬಲಿ 2.85 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿವೆ. ಇದೇ ಕಾರಣಕ್ಕೆ ಇತ್ತೀಚೆಗೆ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ಬೃಹತ್ ಮಟ್ಟದಲ್ಲಿ ಬೀದಿಗಿಳಿದು ಪ್ರತಿಭಟನೆ ಮಾಡಿದರು. ಆ ಪ್ರತಿಭಟನೆಯ ತೀವ್ರತೆ ಎಷ್ಟಿತ್ತಂದ್ರೆ ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಳ್ಬೇಕಾಯಿತು. ಹೌದು. ಟೈಮ್ಸ್ ಆಫ್ ಇಂಡಿಯಾ ಮತ್ತು ಇಟಿವಿ ಭಾರತ್ ವರದಿಗಳು ಈ ಪ್ರತಿಭಟನೆಯ ಬಿಸಿಯನ್ನ ಸ್ಪಷ್ಟವಾಗಿ ತೋರಿಸಿವೆ. ಪ್ರತಿಭಟನೆ ಜೋರಾಗ್ತಿದ್ದಂತೆಯೇ ಸರ್ಕಾರ ಕೇವಲ ಮುಂದಿನ 30 ದಿನಗಳೊಳಗೆ 56,000 ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದೆ. ಹೌದು. ಜೊತೆಗೆ ರಾಜ್ಯಪಾಲರು ಕೂಡ ಈ ಒಳ ಮೀಸಲಾತಿ ಮಸೂದೆಗೆ ಅಂಕಿತ ಹಾಕಿದ್ದಾರೆ. ಮೇಲ್ನೋಟಕ್ಕೆ ಇದೆಲ್ಲ ನೋಡಿದ್ರೆ ವಾವ್, ಸಮಸ್ಯೆ ಬಗೆಹರಿಯಿತು, ಇನ್ನೇನು ನಾಳೆಯಿಂದಾನೇ ಹೊಸ ಮೀಸಲಾತಿ ಅಡಿಯಲ್ಲಿ 56,000 ಜನರಿಗೆ ಕೆಲಸ ಸಿಕ್ಬಿಡತ್ತೆ ಅಂತ ಅನ್ಸುತ್ತೆ. ಆದ್ರೆ ಇಲ್ಲೇ ಇರೋದು ನೋಡಿ ಅಸ್ಲಿ ಟ್ವಿಸ್ಟ್. ಇಲ್ಲಿ ಕಾನೂನಿನ ಒಂದು ಬಹುದೊಡ್ಡ ಷರತ್ತು, ದ ಕ್ಯಾಚ್ ಅಡಗಿದೆ. ಈ ಹೊಸ ಒಳ ಮೀಸಲಾತಿ ಪದ್ಧತಿ ಈಗ್ಲೇ ಈ ನೇಮಕಾತಿಗಳಿಗೆ ಅನ್ವಯ ಆಗೋದಿಲ್ಲ ಅಂತ ವರದಿಗಳು ಹೇಳ್ತಿವೆ. ಯಾಕೆ ಹೀಗೆ? ಇದು ಬಹಳ ಕ್ಲಿಷ್ಟಕರವಾದ ಪರಿಸ್ಥಿತಿ. ರಾಜ್ಯಪಾಲರು ಮಸೂದೆಗೆ ಅಂಕಿತ ಹಾಕಿರಬಹುದು, ಆದರೆ ಹೈಕೋರ್ಟ್ನ ಒಂದು ತೂಗುಗತ್ತಿ ಸರ್ಕಾರದ ಮೇಲಿದೆ. ತೂಗುಗತ್ತಿ ಅಂದ್ರೆ ನಮ್ಮ ದೇಶದಲ್ಲಿ ಮೀಸಲಾತಿಯ ಒಟ್ಟು ಮಿತಿ 50% ಮೀರಬಾರದು ಅಂತ ಸುಪ್ರೀಂ ಕೋರ್ಟ್ ಹಿಂದೆಯೇ ಹೇಳಿದೆ. ಆದರೆ ಕರ್ನಾಟಕ ಸರ್ಕಾರ SC ಕೋಟಾವನ್ನು 15%ರಿಂದ 17%ಗೆ ಮತ್ತು ST ಕೋಟಾವನ್ನು 3%ರಿಂದ 7%ಗೆ ಏರಿಸಿ ಒಟ್ಟು ಮೀಸಲಾತಿಯನ್ನು 50%ಗಿಂತ ಹೆಚ್ಚು ಮಾಡಿದೆ. 50%ಗಿಂತ ಹೆಚ್ಚು? ಹೌದು. ಈ 50% ಮಿತಿ ಮೀರಿದ ಪ್ರಕರಣ ಈಗ ಹೈಕೋರ್ಟ್ನಲ್ಲಿ ವಿಚಾರಣೆಯಲ್ಲಿದೆ. ಹೈಕೋರ್ಟ್ ಇದಕ್ಕೆ ಪೂರ್ಣ ಪ್ರಮಾಣದ ಅನುಮತಿ ಕೊಟ್ಟಿಲ್ಲ, ಕೇವಲ ಷರತ್ತುಬದ್ಧ ಅನುಮೋದನೆ ಮಾತ್ರ ನೀಡಿದೆ. ವೇಟ್, ಅಂದ್ರೆ 50% ಲಿಮಿಟ್ ದಾಟಿರೋದೇ ಈಗ ದೊಡ್ಡ ಅಡಚಣೆ. ಹಾಗಾದ್ರೆ ಈ ಒಳ ಮೀಸಲಾತಿ ಮಸೂದೆ ಪಾಸ್ ಮಾಡಿರೋದು ಟ್ರಾಫಿಕ್ ಜಾಮ್ ಇರೋ ರಸ್ತೆಗೆ ಒಂದು ಹೊಸ ಐಷಾರಾಮಿ ಕಾರು ತಂದಿಳಿಸಿದ ಹಾಗಾಯ್ತಲ್ವಾ? ಖಂಡಿತ. ಒಳ್ಳೆ ಹೋಲಿಕೆ. ಕಾರು ನೋಡೋಕೆ ಚೆನ್ನಾಗಿದೆ, ಆದ್ರೆ ಮುಂದೆ ಹೋಗೋಕೆ ದಾರಿನೇ ಇಲ್ಲ. ಹಾಗಾದ್ರೆ ಈ 56,000 ಹುದ್ದೆಗಳ ನೇಮಕಾತಿ ನಿಖರವಾಗಿ ಯಾವ ಆಧಾರದ ಮೇಲೆ ನಡೆಯುತ್ತೆ? ಲಕ್ಷಾಂತರ ಯುವಕರು ಎಕ್ಸಾಮ್ ಬರೆಯತೆ ಕಾಯ್ತಿದ್ದಾರೆ. ಅವರು ಯಾವ ರೂಲ್ಸ್ ಅಪ್ಲೈ ಆಗುತ್ತೆ? ಕಾನೂನು ಸಚಿವ HK ಪಾಟೀಲ್ ಅವರು ನೀಡಿರುವ ಸ್ಪಷ್ಟನೆ ಪ್ರಕಾರ ಈಗ ನಡೆಯುವ ಎಲ್ಲ 56,000 ನೇಮಕಾತಿಗಳು ಹಳೆಯ ಕೋಟಾದಂತೆ, ಅಂದರೆ 50% ಮೀಸಲಾತಿ ಮಿತಿಯೊಳಗೆ ನಡೆಯಲಿವೆ. ಹಳೆಯ ಕೋಟಾದಂತೆ? ಹೌದು. ಅಂದರೆ ಪರಿಶಿಷ್ಟ ಜಾತಿಗಳಿಗೆ ಹಳೆಯ 15% ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಹಳೆಯ 3% ಕೋಟಾದ ಅಡಿಯಲ್ಲೇ ಹುದ್ದೆಗಳನ್ನು ಭರ್ತಿ ಮಾಡ್ತಾರೆ. ಹಾಗಾದ್ರೆ
ಆ ಹೆಚ್ಚಿಸಿದ 2% SC ಮತ್ತು 4% ST ಕೋಟಾದ ಕಥೆ ಏನು? ಆ ಹುದ್ದೆಗಳನ್ನ ಯಾರು ತುಂಬುತ್ತಾರೆ? ಆ ಹೆಚ್ಚುವರಿ ಹುದ್ದೆಗಳನ್ನು ಸದ್ಯಕ್ಕೆ ಭರ್ತಿ ಮಾಡುವುದಿಲ್ಲ. ಬದಲಾಗಿ ಅವುಗಳನ್ನು ಮೀಸಲಾಗಿ ಅಥವಾ ರಿಸರ್ವ್ ಆಗಿ ಇಡಲಾಗುತ್ತದೆ. ಅಂದ್ರೆ ಪೆಂಡಿಂಗ್. ಅದು ಹೈಕೋರ್ಟ್ನಲ್ಲಿ ನಡೆಯುತ್ತಿರುವ ಆ 50% ಮಿತಿ ಮೀರಿದ ಪ್ರಕರಣದ ಅಂತಿಮ ತೀರ್ಪು ಒಂದು ವೇಳೆ ಸರ್ಕಾರದ ಪರವಾಗಿ ಬಂದರೆ ಆಗ ಮಾತ್ರ ಈ ಕಾಯ್ದಿರಿಸಿದ ಹುದ್ದೆಗಳನ್ನು ಆಯಾ ಸಮುದಾಯದ ಅಭ್ಯರ್ಥಿಗಳಿಗೆ ತುಂಬಲಾಗುತ್ತದೆ. ಅಲ್ಲಿವರೆಗೂ ಆ ಹುದ್ದೆಗಳು ಖಾಲಿಯಾಗಿ ಇರುತ್ತವೆ. ಅಂದರೆ ಹೊಸ ಒಳ ಮೀಸಲಾತಿ ಕಾಯ್ದೆಗೆ ರಾಜ್ಯಪಾಲರ ಅಂಕಿತ ಸಿಕ್ಕರೂ ಹೈಕೋರ್ಟ್ ತೀರ್ಪು ಬರೋವರೆಗೂ ಆ 17% ಒಳ ಮೀಸಲಾತಿಯನ್ನು ಪೂರ್ಣ ಪ್ರಮಾಣದಲ್ಲಿ ಗ್ರೌಂಡ್ನಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಸರ್ಕಾರಕ್ಕೆ ಸಾಧ್ಯ ಇಲ್ಲ. ಇದನ್ನ ಕೇಳಿದಾಗ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ನಮ್ಮ ಕೇಳುಗರಿಗೆ ಈ ಸಂಪೂರ್ಣ ಮಾಹಿತಿಯ ಮಹತ್ವ ಅರ್ಥ ಆಗಿರಬಹುದು ಅನ್ಕೊಳ್ತೀನಿ. ಇದು ಕೇವಲ UPSC ಅಥವಾ KPSC ಎಕ್ಸಾಮ್ ಬರೆಯೋ ವಿದ್ಯಾರ್ಥಿಗಳಿಗೆ ಮಾತ್ರ ಸಂಬಂಧಿಸಿದ ವಿಚಾರ ಅಲ್ಲ. ಖಂಡಿತ ಅಲ್ಲ. ನಮ್ಮ ಸಮಾಜದ ಗವರ್ನೆನ್ಸ್ ಅಥವಾ ಆಡಳಿತ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಉದಾಹರಣೆ. ಐತಿಹಾಸಿಕವಾಗಿ ಅತಿ ಹೆಚ್ಚು ಶೋಷಣೆಗೆ ಒಳಗಾದ, ಕನಿಷ್ಠ ಸೌಲಭ್ಯಗಳಿಂದಲೂ ವಂಚಿತರಾದ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಒದಗಿಸಬೇಕು ಅನ್ನೋದು ಒಂದು ಉದಾತ್ತವಾದ ಆಶಯ. ಆದರೆ ಇದೆ ನೋಡಿ, ಸುಪ್ರೀಂ ಕೋರ್ಟ್ನ ಒಂದು ಐತಿಹಾಸಿಕ ತೀರ್ಪು ಬರ್ತದೆ, ವಿಧಾನಸಭೆಯಲ್ಲಿ ಒಂದು ರಾಜಕೀಯ ಲೆಕ್ಕಾಚಾರದ ಮಸೂದೆ ಪಾಸ್ ಆಗುತ್ತೆ, ರಾಜ್ಯಪಾಲರ ಅಂಕಿತ ಬೀಳುತ್ತೆ, ಕೊನೆಗೆ ಹೈಕೋರ್ಟ್ನಲ್ಲಿ ಬಂದು ಆ ಕೇಸ್ ನಿಂತ್ಕೊಳ್ಳುತ್ತೆ. ಹೌದು. ಇವೆಲ್ಲದರ ಮಧ್ಯ ಧಾರವಾಡದ ಲೈಬ್ರರಿಯಲ್ಲಿ ರಾತ್ರಿ 12 ಗಂಟೆವರೆಗೆ ಓದ್ತಿರುವ 22-23 ವರ್ಷದ ಯುವಕನ ಭವಿಷ್ಯ ತ್ರಿಶಂಕು ಸ್ವರ್ಗದಲ್ಲಿ ನೇತಾಡ್ತಿರುತ್ತೆ. ನೀವು ಹೇಳಿದ್ದು ಅಕ್ಷರಶಃ ಸತ್ಯ. ಸಾಮಾಜಿಕ ನ್ಯಾಯದ ಆಶಯ, ಕಾನೂನಿನ ಚೌಕಟ್ಟು ಮತ್ತು ಯುವಕರ ಉದ್ಯೋಗದ ಹಸಿವು, ಈ ಮೂರರ ನಡುವಿನ ಸಂಘರ್ಷವಿದು. ನಾವೆಲ್ಲರೂ ಈ ವಿದ್ಯಮಾನವನ್ನು ಕೇವಲ ಪತ್ರಿಕೆಯ ಒಂದು ಮೂಲೆಗೆ ಸೀಮಿತವಾದ ರಾಜಕೀಯ ಸುದ್ದಿಯಂತೆ ನೋಡಬಾರದು. ಖಂಡಿತ ನೋಡಬಾರ್ದು. ಇದು ನಮ್ಮ ಪ್ರಜಾಪ್ರಭುತ್ವದ ಜೀವಂತ ಪ್ರಕ್ರಿಯೆ. ನಾವು ಪ್ರತಿದಿನ ಹೋಗುವ ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಶಾಲೆಗಳಲ್ಲಿ, ತಾಲೂಕು ಕಚೇರಿಗಳಲ್ಲಿ ನಾಳೆ ಯಾರು ಬಂದು ಕೂರುತ್ತಾರೆ, ಅವರು ಯಾವ ಹಿನ್ನೆಲೆಯಿಂದ ಬಂದವರು ಅನ್ನೋದನ್ನು ಈ ಮೀಸಲಾತಿ ನೀತಿಗಳೇ ನಿರ್ಧರಿಸುತ್ತದೆ. ಸರಿಯಾದ ವ್ಯಕ್ತಿಗೆ ಸರಿಯಾದ ಅವಕಾಶ ಸಿಕ್ಕಾಗ ಮಾತ್ರ ಸಮಾಜದ ಮುಖಪುಟ ಬದಲಾಗೋಕೆ ಸಾಧ್ಯ. ನಿಜ. ಇವತ್ತಿನ ಚರ್ಚೆಯನ್ನ ಒಮ್ಮೆ ರಿವೈಂಡ್ ಮಾಡಿ ನೋಡಿದ್ರೆ ನಮಗೆ ಅರ್ಥ ಆಗೋದಿಷ್ಟೇ. ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಗೆ ಹಸಿರು ನಿಶಾನೆ ತೋರಿತು. ಕರ್ನಾಟಕದಲ್ಲಿ ನ್ಯಾ ನಾಗಮೋಹನ್ ದಾಸ್ ಆಯೋಗದ ವರದಿ ಆಧರಿಸಿ ಕೊನೆಗೆ 6.5 ಸೂತ್ರದಡಿ 17% SC ಮೀಸಲಾತಿಯನ್ನ ಹಂಚಿಕೆ ಮಾಡಲಾಯಿತು. ಕರೆಕ್ಟ್. ಇದು ದೊಡ್ಡ ಮಟ್ಟದ ರಾಜಕೀಯ ಬಿರುಗಾಳಿಗೂ ಪ್ರತಿಪಕ್ಷಗಳ ಜ್ಞಾಪನ ಪತ್ರಕ್ಕೂ ಕಾರಣವಾಯಿತು. ಇನ್ನೊಂದೆಡೆ ಉದ್ಯೋಗಾಕಾಂಕ್ಷಿಗಳ ಬೃಹತ್ ಪ್ರತಿಭಟನೆಯ ಫಲವಾಗಿ 56,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಅಸ್ತು ಎಂದಿದೆ. ಆದರೆ ಅಂತಿಮವಾಗಿ ಇದೆಲ್ಲವೂ ಹೈಕೋರ್ಟ್ನ ತೀರ್ಪಿನ ಮೇಲೆ ನಿಂತಿದೆ. ಇವಿಷ್ಟು ಇಂದಿನ ನಮ್ಮ ಆಳವಾದ ಅಧ್ಯಯನದ ಪ್ರಮುಖ ಮೈಲಿಗಲ್ಲುಗಳು. ಇಷ್ಟು ಸಂಕೀರ್ಣವಾದ ವಿಷಯವನ್ನ ಅತ್ಯಂತ ಸರಳವಾಗಿ ಬಿಡಿಸಿ ಹೇಳಿದ್ದಕ್ಕೆ ಧನ್ಯವಾದಗಳು. ಇದು ನಮಗೆ ಲಭ್ಯವಾದ ಮೂಲಗಳಿಂದ ಸಿಕ್ಕ ನಿಖರವಾದ ಮತ್ತು ವಾಸ್ತವಿಕ ಚಿತ್ರಣ. ಮುಂದಿನ ದಿನಗಳಲ್ಲಿ ಹೈಕೋರ್ಟ್ ತೀರ್ಪು ಯಾವ ತಿರುವು ಪಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಖಂಡಿತ. ಈ ಇಡೀ ಚರ್ಚೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಈ ಎಲ್ಲ ವಿಚಾರಗಳನ್ನ ಆಧರಿಸಿದ ಒಂದು ಆಳವಾದ ಪ್ರಶ್ನೆಯನ್ನ ನಮ್ಮ ಕೇಳುಗರ ಮುಂದಿಡ್ಲು ಇಚ್ಛಿಸುತ್ತೇನೆ. ನಾವಿವತ್ತು ಒಳ ಮೀಸಲಾತಿ, ಕ್ರೀಮಿ ಲೇಯರ್, ಆರ್ಥಿಕ ಹಿಂದುಳಿಯುವಿಕೆ, ಐತಿಹಾಸಿಕ ತಾರತಮ್ಯ ಹೀಗೆ ಅನೇಕ ವಿಚಾರಗಳನ್ನ ಮಾತಾಡಿದ್ವಿ ಅಲ್ವಾ? ಹೌದು, ಮಾತಾಡಿದ್ವಿ. ಒಂದು ವೇಳೆ ಈ ಉಪವರ್ಗೀಕರಣ ಮತ್ತು ಕೆನೆಪದರ ವ್ಯವಸ್ಥೆಯನ್ನ ಭಾರತದ ಎಲ್ಲಾ ರಾಜ್ಯಗಳಲ್ಲೂ ಎಲ್ಲಾ ಜಾತಿಗಳಿಗೂ ಕಟ್ಟುನಿಟ್ಟಾಗಿ ಜಾರಿಗೆ ತಂದ್ರೆ ಏನಾಗಬಹುದು? ಇದು ಬಹಳ ಭವಿಷ್ಯದಲ್ಲಿ ಅಂದ್ರೆ ಇನ್ನು 20-30 ವರ್ಷಗಳ ನಂತರ ಈ ಬೃಹತ್ ಜಾತಿ ಆಧಾರಿತ ಮೀಸಲಾತಿ ವ್ಯವಸ್ಥೆಯು ತನ್ನ ಮೂಲ ಸ್ವರೂಪವನ್ನೇ ಕಳೆದುಕೊಂಡು ಕೇವಲ ಸ್ಥಳೀಯ ಮಟ್ಟದ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿಯನ್ನ ಮಾತ್ರ ಆಧರಿಸಿದ ಒಂದು ಹೊಸ ಅತ್ಯಂತ ಸೂಕ್ಷ್ಮವಾದ ಮೈಕ್ರೋಕೋಸ್ಟಾ ವ್ಯವಸ್ಥೆಯಾಗಿ ಮಾರ್ಪಾಡಾಗಬಹುದೇ? ಇದುವೇ ನಾವು ಅರಸುತ್ತಿರುವ ಸಾಮಾಜಿಕ ನ್ಯಾಯದ ಅಂತಿಮ ಹಂತವಾಗಬಹುದೇ? ಈ ಪ್ರಶ್ನೆಯ ಬಗ್ಗೆ ಕೊಂಚ ಆಳವಾಗಿ ಯೋಚಿಸಿ ಮುಂದಿನ ಆಳವಾದ ಅಧ್ಯಯನದೊಂದಿಗೆ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ಓದುತ್ತೀರಿ, ಯೋಚಿಸುತ್ತೀರಿ. ನಮಸ್ಕಾರ.